Hello, Namaskara, welcome back to my YouTube channel Anu Creations. This video you already thumbnail nodidira. So yes, it's all about packing my hospital bag essentials anta helbodu. So ನಾನು ಇವಾಗ ಕರೆಂಟ್ಲಿ ನಾನು 36th week ಅಲ್ಲಿ ಇದೀನಿ, ರನ್ನಿಂಗ್ ಆಗ್ತಾ ಇದೆ. ಸೊ ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಒಂದು 37th week ಗೆ ಬಂದಿರ್ತೀನಿ. ಸೊ ಮೇ ಬಿ ಯಾವ ಟೈಮಲ್ಲಿ ಬೇಕಾದರೂ ಡೆಲಿವರಿ ಲೇಬರ್ ಪೇನ್ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ ಈ ವಿಡಿಯೋನ ಪಟ ಅಂತ ನನಗೆ ಸ್ವಲ್ಪ ಅರ್ಜೆಂಟ್ ಬೇರೆ ಮೈಂಡಲ್ಲಿ ಏನೇನೇನೋ ಓಡ್ತಾ ಇರುತ್ತೆ. ನನಗೆ ಮೊದಲೇ ಸ್ವಲ್ಪ ಆತರ ಜಾಸ್ತಿ ಎಲ್ಲಾದ್ರಲ್ಲೂ. ಸೊ ಹಾಗಾಗಿ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋನ ಮಾಡ್ಬೋಣ. ನನಗೆ ಇನ್ ಕೇಸ್ ನನಗೆ ಏನಪ್ಪ ಮೈಂಡಲ್ಲಿ ಅಂತಂದರೆ, ಇನ್ ಕೇಸ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಮಾಡೋದು, ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಮಾಡೋದು ಅಂತ ಒಂದು ಯೋಚನೆ ಓಡ್ತಾ ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತೇಳಿ ಇವತ್ತು ವಿಡಿಯೋನ ಶೂಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ಲಿ ಬೇಬಿಗೆ ಏನೇನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ ನಾನು ಹಾಸ್ಪಿಟ್ಲಿಗೆ. ಫಸ್ಟ್ ಇದು 2 ವಿಡಿಯೋಸ್ ಬರುತ್ತೆ, ಹಾಸ್ಪಿಟಲ್ ಬ್ಯಾಗ್ ಫಾರ್ ಬೇಬಿ, ಹಾಸ್ಪಿಟಲ್ ಬ್ಯಾಗ್ ಫಾರ್ ಮಾಮ್ ಅಂತ ಹೇಳಿ. ಸೊ 2 ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಬೇಬಿಗೆ ಏನೇನು ಎಸೆನ್ಷಿಯಲ್ಸ್ ಮಾಡ್ಕೊತೀನಿ, ಈ ವಿಡಿಯೋದಲ್ಲಿ ಬೇಬಿ ಎಸೆನ್ಷಿಯಲ್ಸ್ನ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಮಾಮ್ ಅಂದರೆ ನನಗೆ ಏನೇನು ಪ್ಯಾಕ್ ಮಾಡ್ಕೊತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬಿಕಾಸ್ ಎರಡೂ ಒಟ್ಟಿಗೆ ಒಂದೇ ಸತಿ ಶೂಟ್ ಮಾಡೋಕ್ಕೋದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ, ಎಡಿಟ್ ಮಾಡೋಕ್ಕೆ ನನಗೂ ಕಷ್ಟ ಆಗುತ್ತೆ, ನೋಡೋಕೆ ನಿಮಗೂ ಕಷ್ಟ ಆಗುತ್ತೆ ಅಂತೇಳಿ. ಸೊ ಈ ಥರ ನಾನು ಮಾಡ್ತಾಯಿದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ಪಟ ಅಂತ ಸ್ಟಾರ್ಟ್ ಮಾಡ್ಬೋಣ. ಏನೇನು ನಾವು ಪ್ಯಾಕ್ ಮಾಡ್ತೀನಿ ಬೇಬಿಗೆ ಅಂತೆಲ್ಲ ನೋಡೋಣ. ಸೊ ಬನ್ನಿ, ಡಿಲೇ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ಲಿ ನಾನು ಈ ಒಂದು ಸೆಗ್ರಿಗೇಷನ್ ಕವರ್ಸ್, ಸೆಗ್ರಿಗೇಷನ್ ಬ್ಯಾಗ್ಸ್ ಅಂತ ಹೇಳ್ಬೋದು. ಸೊ ಈ ಥರ ಒಂದು ಬ್ಯಾಗ್ಸ್ನ ತೊಗೊಂಡಿದ್ದೀನಿ. ಸೊ ಈ ಥರ ನಿಮಗೆ ಟ್ರಾವೆಲ್ ಫ್ರೆಂಡ್ಲಿ ಅಂತ, ನಿಮಗೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಎಲ್ಲ ನೀವು ಈ ಥರ ಬ್ಯಾಗ್ಸ್ನ ಯೂಸ್ ಮಾಡ್ತೀರಾ. ಸೊ ಅದೇ ರೀತಿಯಾಗೇ ಸೆಗ್ರಿಗೇಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ. ಸೊ ಇದರಲ್ಲಿ ನಾನು ಆಲ್ಮೋಸ್ಟ್ ಈ ಥರ ಒಂದು 4 to 5 ಬ್ಯಾಗ್ಸ್ ಬಂದಿದೆ. ಸೊ ಈ ಥರದೊಂದು ದೊಡ್ಡ ಬ್ಯಾಗು, ಅದರಲ್ಲಿ ಮತ್ತೆ ಒಂದು ಈ ಥರ ಪುಟಾಣಿ ಬ್ಯಾಗ್ಸು ಈ ಥರದ್ರಲ್ಲಿ. ಸೊ ಇದು ಬಂದು ಲಾಂಡ್ರಿ ಪೌಚಸ್ಸು. ಸೊ ಈ 3 ಬಂದಿರುತ್ತೆ ಲಾಂಡ್ರಿ ಪೌಚಸ್ಸು. ಸೊ ಇದರಲ್ಲಿ ನೀವು ಸ್ಲಿಪ್ಪರ್ಸ್ ಆಗಿರ್ಬೋದು ಅಥವಾ ಅಂಡರ್ ಗಾರ್ಮೆಂಟ್ಸ್, ಆಮೇಲೆ ಬ್ರಷು, ಪೇಸ್ಟಸ್, ಅದೆಲ್ಲ ಡೈಲಿ ಎಸೆನ್ಷಿಯಲ್ಸ್ ಏನಿರುತ್ತೆ ನಿಮಗೆ ಅಟ್ಲೀಸ್ಟ್ ನೀವಿಲ್ಲ ಅಂದರೂ 2 to 3 ಡೇಸ್ ಅಲ್ಲಿ ಹಾಸ್ಪಿಟಲ್ ಇರ್ತೀವಲ್ವಾ. ಸೊ ಹಾಗಾಗಿ ಈ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಇದರಲ್ಲಿ ಬ್ರಷು, ಪೇಸ್ಟು, ಸೋಪು ಅದನ್ನೆಲ್ಲ ನಾವು ಇಟ್ಕೋಬೋದಲ್ವಾ. ಸೊ ಹಾಗಾಗಿ ಈ ಥರ ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಪಾಪದ ಬಂದು ಬಟ್ಟೆ ಎಲ್ಲ ಚಿಕ್ಕದಾಗಿ ಈ ಥರ ಚಿಕ್ಕ ಬ್ಯಾಗಲ್ಲಿ ಎಲ್ಲ ನೀಟಾಗಿ ವಾಶ್ ಮಾಡಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಸೊ ಅದು ನನಗೆ ಬೇಗ ಪಟ್ಟ ಅಂತ ಕೈಗೆ ಸಿಗುತ್ತೆ ಅಂತ ಹೇಳಿ ಈ ಥರ ಒಂದು ಬ್ಯಾಗ್ನ, ಸೆಗ್ರಿಗೇಷನ್ ಬ್ಯಾಗ್ಸ್ನ ತೊಗೊಂಡೆ. ಸೊ ಅಲ್ಲಿ ಸ್ಯೂಟ್ ಕೇಸಲ್ಲಿ ನಮಗೆ ಎಲ್ಲಿ ಕೈಗೆ ಸಿಗಲ್ಲ, ಫುಲ್ ಎಲ್ಲ ಶಫಲ್ ಆಗಿಬಿಟ್ಟಿರುತ್ತೆ. ಸೊ ಈ ಥರ ಬ್ಯಾಗ್ಸಲ್ಲಿ ಒಂದು ಚಿಕ್ಕ ಪಾಕೆಟ್ ಥರ ಮಾಡಿಬಿಟ್ಟು ಅದರಲ್ಲಿ ಇಟ್ಕೊಂಡ್ರೆ ನೀಟಾಗಿ ಸಿಗುತ್ತೆ ಕೈಗೆ ಅಂತ ಹೇಳಿ. ಸೊ ಈ ಥರ ತೊಗೊಂಡಿದ್ದೀನಿ. ಫಸ್ಟ್ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ ಬೇಕಾದ್ರೂ, ಐ ಮೀನ್ ಯಾವುದೇ ಪ್ರಾಡಕ್ಟ್ ಲಿಂಕ್ ಆಗಿರ್ಬೋದು, ನಾನು ಜಾಸ್ತಿ ಒಂದು ಸ್ವಲ್ಪ ಆಫ್ಲೈನಲ್ಲೂ ಪರ್ಚೇಸ್ ಮಾಡಿದ್ದೀನಿ, ಒಂದು ಸ್ವಲ್ಪ ಆನ್ಲೈನಲ್ಲೂ ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಯಾವುದೇ ರೀತಿಯಾದಂಥ ಪ್ರಾಡಕ್ಟ್ಸ್ ಲಿಂಕ್ ಬೇಕಾದರೂ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ ಅಂತೇಳಿ. ಸೊ ಈ ಫಸ್ಟ್ ಥಿಂಗ್ ಬಂದು ನನ್ನ ಸೆಗ್ರಿಗೇಷನ್ ಬ್ಯಾಗ್ಸ್ನ ಆರ್ಡರ್ ಮಾಡಿ, ನನಗೆ ನನ್ನ ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೂ ಯೂಸ್ ಆಗುತ್ತೆ, ಹಾಗೆ ಪಾಪುದು ಬ್ಯಾಗ್ ಪ್ಯಾಕ್ ಮಾಡಬೇಕಾದ್ರೂ ಯೂಸ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಅದಾಯಿತು. ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಬಂದು ಈ ಸ್ಟಾರ್ ಡ್ರೈವ್ ಅವ್ರದ್ದು ಡ್ರೈ ಶೀಟ್, ಡ್ರೈ ಮ್ಯಾಟ್ ಅಂತ ಏನು ಹೇಳ್ತೀವಿ. ಸೊ ಈ ಥರ ಬರುತ್ತೆ, ಅದು ಸುಸು ಎಲ್ಲ ಮಾಡಿಕೊಂಡ್ರೆ ಅಂತ ಹೇಳಿ ಈ ಥರ ಬರುತ್ತಲ್ವಾ. ಸೊ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು 3 ಪೀಸಸ್ ಬಂದಿದೆ. ಕ್ವಾಲಿಟಿ ನಾರ್ಮಲ್ ಬೇಬಿಗೆ ಯಾವ ಥರ ಬೇಕೋ ಆ ಥರ, ಅಂದರೆ ಈ ಫ್ರಂಟ್ ಸಾಫ್ಟ್ ಇರುತ್ತೆ, ಹಿಂದೆಗಡೆ ಬಂದು ನಿಮಗೆ ಈ ಥರ ಕ್ಲಾತ್ ಇರುತ್ತೆ. ಸೊ ಇದು ಮಾಡ್ಕೊಂಡಿದ್ದೀನಿ ಡ್ರೈ ಶೀಟ್. ಇದು ಹಾಸ್ಪಿಟ್ಲಿಗೆ ನೆಸೆಸಿಟಿ ಇರುತ್ತೆ ಅಂತ ಅಂದ್ಕೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇನಿಷಿಯಲ್ ಡೇಸಲ್ಲಿ ಪಾಪು ತುಂಬಾ ಸುಸು ಮಾಡ್ತಾ ಇರುತ್ತಲ್ವಾ. ಸೊ ನಾವು ಆಗ ಹುಟ್ಟಿದ ಜಸ್ಟ್ ನ್ಯೂ ಬಾರ್ನ್ಗೆ ಜಾಸ್ತಿ ಡೈಪರ್ಸ್ನ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಸೊ ಈ ಥರ ಡ್ರೈ ಶೀಟ್ ಬರುತ್ತೆ. ಈಗ ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ಸಲ್ಲಿ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಡ್ರೈ ಶೀಟ್, ಈ ಥರ ಡ್ರೈ ಶೀಟ್ ತೊಗೊಂಡಿದ್ದೀನಿ. ಸೊ ಇದೊಂದು 2 ಶೀಟ್ಸ್ ತೊಗೊತೀನಿ, ಮಿಕ್ಕಿದೆಲ್ಲ ಮನೇಲಿ ಇರುತ್ತೆ. 2 ಶೀಟ್ಸ್ನ ತೊಗೊತಾ ಇದ್ದೀನಿ. ಈ ಥರ ಒಂದು ಡ್ರೈ ಶೀಟು, ಅದ್ರ ನಿಮಗೆ ಸೈಜಸ್ ಬರುತ್ತೆ, ಸ್ಮಾಲ್ ಬರುತ್ತೆ, ಲಾರ್ಜ್ ಬರುತ್ತೆ, ಮೀಡಿಯಮ್ ಬರುತ್ತೆ. ಸೊ ನಾನು ಸ್ಮಾಲ್ ತೊಗೊಂಡಿದ್ದೀನಿ. ಆವಾಗ ತಾನೇ ಹುಟ್ಟರೋ ಪಾಪು 800 ಮಾತ್ರ ಇರುತ್ತೆ, ವೆರಿ ಸ್ಮಾಲ್ ಸೈಜಲ್ಲಿ ತೊಗೊಂಡಿದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಅದು ಯೂಸ್ ಆದರೆ ಇನ್ನೂ ದೊಡ್ಡ ಸೈಜಲ್ಲಿ ಆರ್ಡರ್ ಮಾಡ್ಕೋಬೋದು. ಕಮ್ಮಿಂಗ್ ಟು ಸ್ವ್ಯಾಡ್ಲಿಂಗ್ ಕ್ಲಾತ್, ಬೇಬಿ ಸ್ವ್ಯಾಡ್ಲಿಂಗ್ ರ್ಯಾಪ್ ಮಾಡೋಕ್ಕೆ ಅಂತೇಳಿ ಇದು ಬಂದು ಲವ್ ಲ್ಯಾಪ್ ಅವ್ರದ್ದು. ಸೊ ಬೇಬಿ ಬ್ರ್ಯಾಂಡಲ್ಲಿ ಲವ್ ಲ್ಯಾಪು ಆಗಿರ್ಬೋದು, ಇದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ನಾನು 1 ಬಾಕ್ಸ್ ಮಾಡ್ಕೊಂಡಿದ್ದು. ಮಸ್ಲಿನ್ ಕ್ಲಾತು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು, ಬಟ್ ನಮಗೆ ಮಗುಗೆ ರ್ಯಾಪ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ನಾನು ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡ್ಬಿಟ್ಟಿದ್ದೀನಿ. ಸೊ ಒಂದು ಬಿಲೀವ್ ಮೀ, ಇಲ್ಲಾಂದ್ರೂ ಒಂದು ಮಿನಿಮಮ್ ಇಲ್ಲಾಂದ್ರೂ 1000s ಆಫ್ ವಿಡಿಯೋಸ್ ಅಕ್ರಾಸ್ ನೋಡ್ಕೊಂಡು ಬಂದಿದ್ದೀನಿ. ಬಿಕಾಸ್ ನನಗೂ ಫಸ್ಟ್ ಟೈಮ್ ಮಾಮ್ ನನಗೂ ಐಡಿಯಾ ಇಲ್ಲ ಏನೇನು ಮಾಡಬೇಕು, ಯಾವ ಥರ ಅಂತೆಲ್ಲ ಹೇಳಿ. ಆದಷ್ಟು ನಾರ್ಮಲ್ ಕಲರ್ಸ್ನ ಬೈ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಸಿಕ್ಕಿದ್ದು ನಾರ್ಮಲ್ ಕಲರ್ಸಲ್ಲಿ ಸ್ವಲ್ಪ ಸಿಕ್ಕಿದೆ. ಆ ಪಿಂಕ್, ಬ್ಲೂ ಆ ಥೀಮಲ್ಲಿ ನಾನು ಯಾವುದು ಬೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಬಂದು ಸ್ವ್ಯಾಡ್ಲಿಂಗ್ ಕ್ಲಾತ್ ಅಂತ ಹೇಳಿ. ಪಾಪು ಹುಟ್ಟಿದ ತಕ್ಷಣ ರ್ಯಾಪ್ ಮಾಡೋದಕ್ಕೆಲ್ಲ ಹೇಳ್ತಾರೆ, ತುಂಬಾ ಸ್ಮೂತ್ ಆಗಿದೆ. ಜಸ್ಟ್ ನ್ಯೂ ಬಾರ್ನ್ ಆಗಿರ್ತಾರಲ್ಲ, ಅವ್ರ ಟೆಂಪರೇಚರ್ಗೆ ಈ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ದೀನಿ.
ಸೊ ಅವ್ರಿಗೆ ಹಂಗೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿ ಸ್ವಾಡ್ಲಿಂಗ್ ಕ್ಲಾತ್ನ ಜಸ್ಟ್ ನಾನು 3 ಸ್ವಾಡ್ಲ್ ಅಷ್ಟೇ ತೊಗೊಂಡಿರೋದು. ಸೊ ಇದೊಂದು ಬಾಕ್ಸ್ ಮಾಡಿದೆ, ಅದರಲ್ಲಿ 3 ಬಂದಿದೆ, ಸಾಕು ಸದ್ಯಕ್ಕೆ ಪಾಪುಗೆ ಅಂತ ಹೇಳಿ ಅಷ್ಟೇ 3ನೇ ಆರ್ಡರ್ ಮಾಡಿದ್ದು ನಾನು. ಸೊ ಇದರಲ್ಲಿ ಮೇ ಬಿ 2 ತೊಗೊಂಡೋಗ್ತೀನಿ ಅಂತ ಅನಿಸುತ್ತೆ. ಸೊ ಇದನ್ನು ಒಂದು ಪ್ಯಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕಮ್ಮಿಂಗ್ ಟು ಬೇಬಿದು, ಇದು ಬಂದು ಬೇಬಿದು ಬ್ಲ್ಯಾಂಕೆಟ್ ಆಗು ಯೂಸ್ ಮಾಡೋದು, ಬಟ್ ಇದು ಬಂದು ನಾನು ಟವಲ್ ಥರ ಇಲ್ಲಿ ಅಂತ ಹೇಳಿ ತೊಗೊಂಡೆ. ಸೊ ಇದು ಬಂದು ಒಂದು ಸೈಡ್ ಫುಲ್ಲು ಸ್ವಲ್ಪ ರಫ್ ಇದೆ, ಇನ್ನೊಂದು ಸೈಡ್ ಬಂದು ಫುಲ್ ಸ್ಮೂತ್ ಇದೆ. ಸೊ ನೀವು ಇದನ್ನು ಬೇಬಿಗೆ ಸ್ವಾಡಲ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಬಟ್ ಇದು ಫುಲ್ ಸ್ವಲ್ಪ ಸೈಜ್ ಚೆನ್ನಾಗಿರೋದ್ರಿಂದ ಪಾಪುಗೆ ಸ್ನಾನ ಎಲ್ಲ ಆದಮೇಲೆ ನೀಟಾಗಿ ಇದನ್ನು ಒತ್ಸಿ ಕರ್ಕೊಬಂದು ನೀಟಾಗಿ ಬೆಚ್ಚಗಿರುತ್ತೆ ಅಂತೇಳಿ ಈ ಒಂದು ಟವಲ್ ಥರ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಫುಲ್ಲು ಮರೂನ್ ಕಲರು. ಇದು ಆ್ಯಕ್ಚುಲಿ 2 ಪೀಸಸ್ಸು, ನನಗೂ ಪಾಪುಗೆ 2 ಸೇರಿ ಸೇಮ್ ತೊಗೊಂಡಿದ್ದೀನಿ. ಸೊ ಇದು ಬಂದು ಸ್ಮಾಲ್ ಸೈಜ್, ಬೇಬಿ ಸೈಜ್. ಇದು ಇಲ್ಲೇ ಕೊಟ್ಟಿದ್ದಾರೆ ನೋಡ್ಬೋದು, ನೀವು ಇಲ್ಲಿ ಕೊಡ್ಬೋದು, ಬೇಬಿ ಅಂತಲೇ ಕೊಟ್ಟಿದ್ದಾರೆ. ಸೊ ನನ್ನ ಇದರಲ್ಲಿ ಬಂದು ಮೀಡಿಯಮ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ, ಸೇಮ್ ಇಬ್ಬರೂ ಟ್ವಿನ್ ಮಾಡೋಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಸೊ ಇದು ನಾರ್ಮಲ್ ಟವಲ್ ಥರನೇ ಯೂಸ್ ಮಾಡ್ಬೋದು. ನಾನು ಟವಲ್ ಥರ ಯೂಸ್ ಮಾಡೋಣ ಅಂಥೇಳಿ ಇದನ್ನು ಒಂದು ತೊಗೊಂಡಿದ್ದೀನಿ, ಬೇಬಿ ಟವಲ್ಲು. ಬಂದು ಬ್ಲ್ಯಾಂಕೆಟು. ಸೊ ಹೋಯ್ ಬೇಬಿ ಅನ್ನೋ ಒಂದು ಬ್ರ್ಯಾಂಡಿಂದ ಬ್ಲ್ಯಾಂಕೆಟ್ ಆರ್ಡರ್ ಮಾಡಿದ್ದು, ಸಿಕ್ಕಾಪಟ್ಟೆ ಸ್ಮೂತಾಗಿದೆ. ಸೊ ಇಲ್ಲಿ ಒಳಗಡೆ ಬಂದು ಬೇರೆ ಕಲರ್ಸ್, ಪಿಂಕ್ ಮತ್ತು ಗ್ರೇ. ಇದು ನನಗೆ ಪಿಂಕ್ ಅಗೇನ್ ಚೂಸ್ ಮಾಡೋದು ಯಾಕೆ ಅಂತ ಹೇಳಿ ಈ ಗ್ರೇ ಕಲರ್ನ ಆರ್ಡರ್ ಮಾಡಿದೆ. ಸಿಕ್ಕಾಪಟ್ಟೆ ಸ್ಮೂತಾಗಿದೆ, ಎಷ್ಟು ಸ್ಮೂತಾಗಿದೆ ಅಂದರೆ. ಸೊ ನಾನು ಆ್ಯಕ್ಚುಲಿ ಇದು ಯಾವುದು ವಾಶ್ ಮಾಡಿಲ್ಲ ನಾನು, ಬಿಕಾಸ್ ವಿಡಿಯೋಗೆಲ್ಲ ಮತ್ತೆ ಮುಟ್ಲಾಡ್ತಾ ಇರ್ತೀನಿ ಅಂತ ಹೇಳಿ ಇವಾಗ ವಿಡಿಯೋ ಮಾಡಿದ ತಕ್ಷಣ ಎಲ್ಲ ಹೋಗಿ ವಾಶ್ಗೆ ಹಾಕಬೇಕು, ಅದೇ ಕೆಲಸ ಇವಾಗ. ಸೊ ವಿಡಿಯೋ ಮಾಡೋಣ ಅಂತೇಳಿ ಫಸ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಒಳಗಡೆ ಬಂದು ಈ ಥರ ಬರುತ್ತೆ, ಆ್ಯಂಡ್ ಔಟ್ಸೈಡ್ ಬಂದು ಗ್ರೇ ಬಂದಿದೆ. ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸ್ವಲ್ಪ ನ್ಯೂಟ್ಲಾಗಿರುತ್ತೆ ಕಲರು, ಫುಲ್ ಲೈಟಾಗಿ ನಾರ್ಮಲ್ ಆಗಿರುತ್ತೆ ಅಂತೇಳಿ ಇದನ್ನು ಆರ್ಡರ್ ಮಾಡಿದೆ. ಸೊ ನೋಡಿ ಎಷ್ಟು ಸ್ಮೂತಾಗಿ ಅಂದರೆ ಪಾಪುಗೆ ಅಷ್ಟು ಸೇಫ್ಟಿಯಾಗಿ ಫುಲ್ಲು ಬೆಚ್ಚಗಿರುತ್ತೆ. ಒಳಗಡೆ ಬಂದು ವೈಟ್ ಇದೆ ಅಂತ ಹೇಳಿ ಈ ಒಂದು ಬ್ಲ್ಯಾಂಕೆಟ್ನ ಆರ್ಡರ್ ಮಾಡಿದೆ. ನಾರ್ಮಲ್ ದೊಡ್ಡದಾಗೆ ಇದೆ ಪಾಪುದು, ನಾರ್ಮಲ್ ಯೂಸ್ ಮಾಡ್ತಾರಲ್ಲ ಅದೇ ಥರ ದೊಡ್ಡದಾಗೆ ಬ್ಲ್ಯಾಂಕೆಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದೊಂದು ಬ್ಲ್ಯಾಂಕೆಟ್ನ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಅದಾದಮೇಲೆ ನೆಕ್ಸ್ಟ್ ಕಮ್ಮಿಂಗ್ ಟು ಬೇಬಿ ಬ್ಲ್ಯಾಂಕೆಟ್ ರಿಸೀವರ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ನಂಗೆ ಡಿಸಪಾಯಿಂಟ್, ಬಿಕಾಸ್ ನಾನು ಆರ್ಡರ್ ಮಾಡಿದ ಕಲರ್ ಬೇರೆ, ಸೊ ಅವರು ಕೊಟ್ಟಿದ್ದ ಕಲರೇ ಬೇರೆ. ಯಾಕೆ ಅಂತಂದರೆ ನಾನು ಆರ್ಡರ್ ಮಾಡಿದ ಕಲರ್ ಬಂದು ಫುಲ್ಲು ಟೆಡಿ ಬೇರ್ ಬ್ರೌನ್ ಕಲರ್ ಇರ್ತದೆ, ಡಾರ್ಕ್ ಬ್ರೌನು. ಸೊ ಆ ಕಲರ್ ಆರ್ಡರ್ ಮಾಡಿದ್ದು ನಾನು. ಇದು ಬಂದು ಸ್ವಲ್ಪ ಜಾಸ್ತಿ ಲೈಟ್ ಶೇಡ್ ಬಂದುಬಿಟ್ಟಿದೆ, ಈ ಕ್ರೀಮ್ ಬಂದುಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಸರಿ, ಹಂಗೆ ನಾನು ನೋಡಿರಲಿಲ್ಲ, ಬೇರೆ ಹಂಗೆ ಎತ್ತಿಟ್ಬಿಟ್ಟಿದೆ, ಹಂಗೆ ರಿಟರ್ನ್ ಹಾಕೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಅದನ್ನೇ ಇಟ್ಕೊಂಡೆ. ಇಟ್ಸ್ ಓಕೆ ಅಂತೇಳಿ, ಅದು ಯಾವ್ದು ಏನಾಗಬೇಕು ಹಂಗೆ ಆಗೋದಲ್ವ. ಸೊ ನೋಡಿ ಈ ಥರ ಫುಲ್ಲು ಹಿಂಗೆ ಓಪನ್ ಮಾಡಿ, ಇಲ್ಲಿ ಈ ಥರ ಓಪನಿಂಗ್ ಬರುತ್ತೆ. ಸೊ ಇಲ್ಲಿ ಪಾಪುನ ಕುಳಿಸ್ಬಿಟ್ಟು ಹಿಂಗೆ ಫುಲ್ಲು ಲಾಕ್ ಮಾಡಿ, ಸೊ ಹಿಂಗೆ ಲಾಕ್ ಮಾಡಿ ಹಿಂಗೆ ಕೊಡ್ತಾರೆ, ತೊಗೊಳ್ಳಿ ನಿಮ್ಮ ಪಾಪುನ ಅಂತೇಳಿ. ಸೊ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಹಿಂಗೆ ಇಟ್ಕೊತೀನಿ ನಾನು. ಸೊ ಇಲ್ಲಿ ಈ ಥರ ಟೊಪ್ಪಿ ಮೇಲೆಗಡೆ ಕೊಂಬು ಥರ, ಸೊ ಕಿವಿ ಥರ ಇದೆ ಇಲ್ಲಿಯೇ. ಹಿಂಗಾಕಿ ನೀಟಾಗಿ ಪಾಪುನ ಹೋಲ್ಡ್ ಮಾಡಿ, ಇದರಲ್ಲಿ ಫುಲ್ ಕಾಲೆಲ್ಲ ಇದೆ ನೋಡಿ, ಈ ಥರ ಇದರಲ್ಲಿ ನೀಟಾಗಿ ಹೋಲ್ಡ್ ಮಾಡಿ ಈ ಥರ ಇಟ್ಕೊಳೋ ಥರ ಕೊಡ್ತಾರೆ. ರಿಸೀವಿಂಗ್ಗೆ ನಮಗೆ ಬೇಕಾಗುತ್ತೆ, ಹಾಸ್ಪಿಟ್ಲಿಗೆ ಅವರು ಇವರು ವಿಸಿಟ್ ಮಾಡ್ತಾ ಇರ್ತಾರಲ್ವ. ಸೊ ಹಾಗೆ ನ್ಯೂ ಬಾರ್ನ್ ಅಂತೂ ನಮ್ಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಏನು ಅಂತೆಲ್ಲ ಗೊತ್ತಾಗಲ್ಲ. ಸೊ ಈ ಥರ ರಿಸೀವರ್ ಇದ್ದರೆ ಅದರಲ್ಲಿ ಹಾಕಿ ಕೊಟ್ಟರೆ ಪಾಪುನ ಅವ್ರಿಗೂ ಸೇಫ್ಟಿ ಇರುತ್ತೆ, ಪಾಪಗೂ ಬೆಚ್ಚಡಿ ಇರುತ್ತೆ ಅಂತ ಹೇಳಿ ಇದು ಒಂದನ್ನು ತೊಗೊಂಡೋಗ್ತಿದ್ದೀನಿ ಹಾಸ್ಪಿಟ್ಲಿಗೆ. ಸೊ ಇದು ಬಂದು ನಾನು ನಾರ್ಮಲಾಗಿ ಬರ್ಪಿಂಗ್ ಕ್ಲಾತ್ಸ್ ಅಂತ ಏನು ಹೇಳ್ತೀವಿ, ಇವಾಗ ಇನ್ ಕೇಸ್ ಏನಾದರೂ ಅವರು ಫೀಡ್ ಮಾಡಬೇಕಾದ್ರೆ ಎಲ್ಲ ಸ್ನಾನ ಮಾಡ್ಸೋಕ್ಕೆಲ್ಲ ಆಗೋದಿಲ್ಲಲ್ವಾ. ಸೊ ಇದು ಬಂದು ಬರ್ಪಿಂಗ್ ಕ್ಲಾಸ್ ಅಂತೇಳಿ ತೊಗೊಂಡಿದ್ದು, ಸಿಕ್ಕಾಪಟ್ಟೆ ಸ್ಮೂತಾಗಿದೆ. ಇದೊಂದು 2 3 4 ಒಂದು 5 ಸೆಟ್ ಆಫ್ 8 ಇದೆ ಆಲ್ಮೋಸ್ಟು. ಸೊ ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಸೊ ಸಿಕ್ಕಾಪಟ್ಟೆ ಸ್ಮೂತಾಗಿದೆ, ಮಟೀರಿಯಲ್ ಬಂದು ಫುಲ್ ಸ್ಮೂತಾಗಿದೆ. ಸೊ ಮುಖ ಒರ್ಸೋಕ್ಕಾಗಿರ್ಬೋದು, ಆ ಟೈಮಲ್ಲಿ ಬೇಕಾಗುತ್ತೆ. ಈ ಫೀಡ್ ಆದಮೇಲೆ ಸ್ವಲ್ಪ ಒಂಥರ ಕಕ್ಕದಾಗಿ ಆ ಥರ ಎಲ್ಲ ಮಾಡ್ತಾರಲ್ವ. ಸೊ ಆವಾಗ ಸ್ವಲ್ಪ ಒರ್ಸ್ಕೊಳಕ್ಕೆ ಅಂತೇಳಿ ಈ ಥರ ಕ್ಲಾತ್ಸ್ನ ಇಟ್ಕೊಂಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ನಮ್ಗೆ ಹಾಸ್ಪಿಟಲಲ್ಲಿ ಅಂತ ಅನಿಸುತ್ತೆ, ನಮಗೂ ಗೊತ್ತಿಲ್ಲ. ಹೆಲ್ಪ್ ಆಗುತ್ತೆ ಬಿಕಾಸ್ ಫೇಸ್ ನೀಟಾಗಿ ರಬ್ ಮಾಡ್ಕೊಳಕ್ಕಾಗಿರ್ಬೋದು, ಅಥವಾ ಬಾಯಿ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಿರ್ಬೋದು. ಸೊ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತೇಳಿ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದು ಅಷ್ಟೇ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಇನ್ ಕೇಸ್ ಏನಾದರೂ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಿದ್ದೀರಾ ಹಾಸ್ಪಿಟಲ್ ಬ್ಯಾಗ್ ಅಂದರೆ, ಸೊ ಅದು ಮಿಸ್ ಮಾಡದೆ ಮಾಡ್ಕೊಳ್ಳಿ. ಬಿಕಾಸ್ ಆ ಟೈಮಲ್ಲಿ ಸ್ನಾನ ಎಲ್ಲ ಜಾಸ್ತಿ ಮಾಡ್ಸೋಕ್ಕಾಗಲ್ಲ ಪಾಪುಗೆ. ಸೊ ಈ ಕ್ಲಾತ್ನ ನೀಟಾಗಿ ವೆಟ್ ಮಾಡ್ಕೊಂಡು ನೀಟಾಗಿ ಬಾಡಿ ಎಲ್ಲ ಒರೆಸ್ಕೊಂಡು ಬಂದರೂ ನೀಟಾಗಿ ಸರಿ ಹೋಗುತ್ತೆ. ಸೊ ಹಾಗಾಗಿ ಈ ಥರ ಕ್ಲಾತ್ಸ್ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಎಸ್, ನೆಕ್ಸ್ಟ್ ಬಂದು ನನಗೆ ಇದು ಯೂಸ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ನೋಡಿ ಇಷ್ಟು ತೊಗೊಂಡಿದ್ದೀನಿ. ಸೊ ಮನೆಗೆ ಬಂದಲ್ಲಿ ಯೂಸ್ ಆಗುತ್ತೆ, ಬಟ್ ಹಾಸ್ಪಿಟ್ಲಲ್ಲಿ ಹೆಂಗೆ ಯೂಸ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ ನನಗೆ. ಪಾಪುಗೆ ಫೀಡ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಇನಿಷಿಯಲ್ ಡೇಸಲ್ಲಿ ಅವ್ರಿಗೆ ಯಾವ ಥರ ಏನು ಅಂತ ಪಾಪುಗೂ ಗೊತ್ತಿಲ್ಲ, ನಮಗೂ ಗೊತ್ತಿರಲ್ವಾ. ಸೊ ಈ ಥರ ವೇರ್ ಮಾಡ್ತಾರಲ್ವ, ಈ ಥರ ಕತ್ತಿಗೆ.
ಸೊ ಈ ಥರ ಹಾಕ್ಕೊಳೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ನನಗಂತೂ ಗೊತ್ತಿಲ್ಲ, ನಾನು ವೀಡಿಯೋಸಲ್ಲಿ ನಾನು ಬೇರೆಯವ್ರ ವೀಡಿಯೋಸಲ್ಲಿ ನೋಡಿ ಆರ್ಡ್ರ್ ಮಾಡ್ಕೊಂಡಿದ್ದು. ಇನ್ ಕೇಸ್ ಇದು ಒಂದು ನನಗೆ ಇದೆಲ್ಲ ಆಲ್ಮೋಸ್ಟ್ ಒಂದು 6 ಪೀಸಸ್ ಏನೋ ಬಂದಿದೆ. ಇನ್ನೊಂದು 2 ಪೀಸಸ್ ತೊಗೊಂಡು ಹೋಗ್ತೀನಿ, ಬಿಕಾಸ್ ನನಗೆ ಹಾಸ್ಪಿಟಲ್ ಏನು ಯೂಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಫೀಡ್ ಮಾಡಬೇಕಾದ್ರೆ ಗಲೀಜು ಮಾಡ್ಕೊಳೋದು ಆ ಥರ ಏನಾದರೂ ಡ್ರೆಸ್ ಎಲ್ಲ ಆಗಿಬಿಡುತ್ತೆ. ಇವಾಗ ಹೊಸದು ನೀವು ಫೋಟೋಶೂಟ್ ಏನಾದರೂ ಮಾಡಿಸ್ತಾ ಇದ್ದೀರಾ ಅಂದರೆ ಫೋಟೋಸ್ ಏನಾದರೂ ತೊಗೊತಾ ಇದ್ದೀರಾ, ಆ ಟೈಮಲ್ಲೆಲ್ಲ ಇದು ಯೂಸ್ ಆಗುತ್ತೆ ಅಂತೇಳಿ ಇದನ್ನು ಒಂದು 2 ತೊಗೊಳ್ತೀನಿ ಅಷ್ಟೇ ಹಾಸ್ಪಿಟ್ಲಿಗೆ. ನಾನು ಐ ಥಿಂಕ್ ಏನು ಹಾಸ್ಪಿಟಲ್ ಯೂಸ್ ಆಗಲ್ಲ ಇದು ಅನಿಸುತ್ತೆ, ಆಮೇಲೆ ಮನೆಗೆ ಬಂದಮೇಲೆ ಯೂಸ್ ಆಗುತ್ತೆ. ಸೊ ನೋಡೋಣ, ಇದೊಂದು 2 ತೊಗೊಂಡಿರ್ತೀನಿ ನಾನು ಹಾಸ್ಪಿಟ್ಲಿಗೆ. ಸೊ ನೆಕ್ಸ್ಟ್ ಬಂದು ವೆಟ್ ವೈಪ್ಸ್ ತೊಗೊತೀನಿ. ಸೊ ಇದು ಬಂದು ಮದರ್ ಸ್ಪರ್ಶ್ ಅವ್ರದ್ದು 99% ಪ್ಯೂರ್ ವಾಟರ್ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ನಾನು ಜಾಸ್ತಿ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದಾಗ ಮದರ್ ಸ್ಪರ್ಶ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನೇ ತೊಗೊಳೋಣ ಅಂತ ಹೇಳಿ, ಹೆಂಗೆ ಆದ್ರೂ ಸ್ವಲ್ಪ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಮಗೆ ವೆಟ್ ವೈಪ್ಸ್ ತುಂಬಾ ಯೂಸ್ ಆಗುತ್ತೆ. ಸೊ ಅದು ಸುಸು ಮಾಡಿದಾಗ ಅಥವಾ 1 2 3 ಎಲ್ಲ ಮಾಡ್ಕೊಂಡಾಗ ಸೊ ಇದು ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ. ಇದು ಬಂದು 72 ಬೇಬಿ ವೈಪ್ಸ್ ಇರುತ್ತೆ, ಪ್ಯೂರ್ ವಾಟರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಆನ್ಲೈನ್ ಚೆಕ್ ಮಾಡಿದಾಗ ಮದರ್ ಸ್ಪರ್ಶ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದು 79 ವೈಪ್ಸು. ಇದು ಒಂದು ಪ್ಯಾಕ್ ಏನಿದೆ ಅದು ಫುಲ್ಲು ತೊಗೊತೀನಿ, ಬಿಕಾಸ್ ಆ ವೈಪ್ಸ್ ನಮಗೆ ಗೊತ್ತಾಗ ಪ್ರತಿ ಸಾರಿನೂ ಅದು ಸುಸು ಏನಾದರೂ ಮಾಡಿದಾಗೆಲ್ಲ ನಾವು ನೀಟಾಗಿ ವಾಶ್ ಮಾಡಿನೇ ಮತ್ತೆ ನೆಕ್ಸ್ಟು ಚಡ್ಡಿ ಚೇಂಜ್ ಮಾಡಬೇಕಾದ್ರೆ ಎಲ್ಲ ಅಥವಾ ಪ್ಯಾಂಪರ್ಸನ್ನು ಚೇಂಜ್ ಮಾಡಬೇಕಾದ್ರೆಲ್ಲ ಒಂದೊಂದ್ಸತಿನೂ ಚೇಂಜ್ ಮಾಡಬೇಕಾಗುತ್ತೆ. ಸೊ ಬೇಬಿ ಇನಿಷಿಯಲ್ ಡೇಸಲ್ಲಿ ತುಂಬಾ ಸುಸು ಎಲ್ಲ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ನನಗೂ ಗೊತ್ತಿಲ್ಲ, ನೋಡೋಣ. ಇದು ಫುಲ್ ತೊಗೊಂಡಿರ್ತೀನಿ, ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡಿರ್ತೀನಿ, ನೋಡೋಣ. ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಇಲ್ಲಿ ಕಾಟನ್ ಏನಂತಾರೆ, ಕಾಟನ್ ಪ್ಯಾಡ್ಸ ಅಲ್ಲ, ಇದು ಡೈಪರ್ ಕಾಟನ್ ಅಂದರೆ ರೀಯೂಸಬಲ್ ಡೈಪರ್ಸ್ ಈ ಥರ ಬರುತ್ತೆ. 6 ಪೀಸಸ್ ಇದೆ ಅಂತ ಅನಿಸುತ್ತೆ. ಸೊ ಇದು ಬಂದು ಲಂಗ್ಔಟ್ಸ್ ಥರ ಬರುತ್ತಲ್ವ. ಸೊ ಇದು ಒಂದು ಪ್ಯಾಡೆಡ್ ಡೈಪರ್ಸು. ಆಗ್ತಾನೆ ಇನಿಷಿಯಲ್ ಡೇಸಲ್ಲಿ ಹುಟ್ಟಿರೋ ಮಕ್ಳಿಗೆ ಪಾಪ ನಾವು ಎಷ್ಟಂದರೆ ಅಷ್ಟು ಪ್ಯಾಂಪರ್ಸ್ ಯೂಸ್ ಮಾಡಿದ್ರೆ ಅದು ಫುಲ್ ಇನ್ಫೆಕ್ಷನ್ಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಬೆಟರ್ ನಾನೇನಂತ ಅಂದ್ಕೊಂಡೆ, ಸೊ ಇದರಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ಯಾಡೆಡ್ ಥರ ಇದೆ. ಇವಾಗ ನಮಗೆಲ್ಲ ಯಾವ ಥರ ಪ್ಯಾಡೆಡ್ ಕೊಡ್ತಾರೆ, ಸೊ ಆ ಥರನೇ ಇದು ಒಂದು ಪ್ಯಾಡೆಡ್ ಥರ ಇದೆ. ಸೊ ಇಲ್ಲೆಲ್ಲ ಇದು ನಾರ್ಮಲ್ ಪ್ಯಾಡ್ ಇದೆ. ಸೊ ಇದನ್ನ ಈ ಥರ ನೀಟಾಗಿ ಹಾಕ್ಬಿಟ್ಟು ಇಲ್ಲಿ ದಾರ ಏನು ಕೊಟ್ಟಿದ್ದಾರೆ, ಈ ದಾರನ ಇಲ್ಲಿ ಫ್ರಂಟ್ ಇದೆಯಲ್ಲ ಇದನ್ನ ಹಿಂಗೆ ಫ್ರಂಟ್ ಹಿಂಗೆ ಕಟ್ಬಿಟ್ಟು ಬಿಡೋ ಥರ. ಸೊ ಈ ಥರ 6 ಪೀಸಸ್ ತೊಗೊಂಡಿದ್ದೀನಿ. ಸೊ ಆ 6 ತೊಗೊಳ್ತೀನಿ ಹಾಸ್ಪಿಟ್ಲಿಗೆ. ಇನಿಷಿಯಲ್ ಡೇಸಲ್ಲೇ ಅದನ್ನು ಡೈಪರ್ಸ್ ಹಾಕಿ ಹಿಂಸೆ ಕೊಡೋದು ಬೇಡ ಅಂತೇಳಿ ಡೈಪರ್ಸ್ ತೊಗೊಂಡಿದ್ದೀನಿ. ಬಟ್ ಹಾಸ್ಪಿಟ್ಲಿಂದ ಮನೆಗೆ ಕ್ಯಾರಿ ಮಾಡ್ತಾರಲ್ವ, ಸೊ ಆವಾಗ ರಿಟರ್ನ್ ತೊಗೊಳ್ಬೇಕಾದ್ರೆ ಅವಾಗೆಲ್ಲ ಬೇಕಾಗುತ್ತೆ. ಸೊ ಆವಾಗ ತೊಗೊಳ್ಳೋಣ ಅಂತೇಳಿ ಡೈಪರ್ಸ್ನ ಹಂಗೆ ಇಟ್ಟಿದ್ದೀನಿ. ಸೊ ಇದು ಬಂದು ಆ ಹಾಸ್ಪಿಟಲೇ 2 days 3 days ಮೇ ಬಿ ಇರಬೇಕಾಗುತ್ತಲ್ಲ. ಸೊ ಈ ಥರ ಹೇಳಿ ಈ ಥರ ಹಾಕೋ ಥರ ಲಂಗೋಟ್ಸ್ ಥರ ಬರುತ್ತೆ. ಸೊ ಇಲ್ಲೇ ಫ್ರಂಟ್ ಟೈಯಿಂಗ್ ಇರುತ್ತೆ, ಮಕ್ಕಳಿಗೆ ಯಾವುದೇ ರೀತಿ ಹಿಂಸೆ ಆಗಲ್ಲ. ಸೊ ಇದು ಕಾಟನ್ ಅಲ್ವಾ, 100% ಕಾಟನ್ನು, ಫುಲ್ ಸ್ಮೂತಾಗಿದೆ. ಎಷ್ಟು ಸ್ಮೂತಾಗಿದೆ ಗೊತ್ತಾ, ಪ್ಯಾಡೆಡ್ಡು ಅಷ್ಟೇ. 1 time ಅಬ್ಸರ್ವ್ ಆಗುತ್ತೆ, 1 time ಸುಸು ಮಾಡಿದ್ರೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಹಾಗಾಗಿ ಈ ಥರ ಒಂದು ಡೈಪರ್ಸ್ನ ತೊಗೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ನಿಮ್ಗೆ ಯಾವುದೇ ಪ್ರಾಡಕ್ಟ್ಸ್ ಬೇಕಾದರೆ ಲಿಂಕ್ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಥರ ಒಂದಷ್ಟು 6 ತೊಗೊಂಡಿದ್ದೀನಿ. 6 ಪೀಸಸ್ ನಾನು ಹಾಸ್ಪಿಟ್ಲಿಗೆ ಕ್ಯಾರಿ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಮಿಟನ್ಸ್ ಮತ್ತು ಸಾಕ್ಸಸ್ಸು. ಸೊ ನಾನು ಇಲ್ಲಿ ಮಿಟನ್ಸ್ ಮತ್ತು ಸಾಕ್ಸಸ್ನ ಇದು 4 ಸೆಟ್ ಮಾಡಿದ್ದೀನಿ. ಒಂದು ಇದು ಕಲರ್ ಬಂದಿದೆ. ಸೊ ಇದರಲ್ಲಿ ಒಂದು ಫುಲ್ ಪುಟ್ಟಾಣಿಯಾಗಿರುತ್ತೆ. ಸೊ ನೋಡ್ಬೋದು ನೀವು, ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿದೆ. ಸೊ ಇದು ಬಂದು ಹ್ಯಾಂಡ್ಗೆ ಗ್ಲೌಸ್ ವೇರ್ ಥರ ಬರುತ್ತೆ, ಇಷ್ಟೇ ಬರುತ್ತೆ. ಇದು ಬಂದು ಕಾಲಿಗೆ ಬರುತ್ತೆ. ಸೊ ಈ ಥರ ಬಂದು 4 ಸೆಟ್ಸ್ ಇದೆ. ಪೀಚ್ ಕಲರ್ ಮತ್ತು ಆರೆಂಜು, ವೈಟು, ಗ್ರೀನು, ಸೊ ಈ ಥರ ಕಲರ್ ಇದೆ. ಸೊ ಇದು 4 ಸೆಟ್ನು ನಾನು ಕ್ಯಾರಿ ಮಾಡ್ತೀನಿ, ಬಿಕಾಸ್ ನಾನು ಹೇಳಿದಾಗೆ ಇನಿಷಿಯಲ್ ಡೇಸಲ್ಲಿ ಗಲೀಜು ಮಾಡ್ಕೊಳೋದೆಲ್ಲ ಏನಾದರೂ ಇನ್ ಕೇಸ್ ಏನಾದರೂ ತ್ಯಾಮ ಅಥವಾ ಒದ್ದೆ ಆದರೆ ಅದನ್ನೆಲ್ಲ ನಾವು ಚೇಂಜ್ ಮಾಡ್ಕೊಬಂತೇಳಿ ಇದನ್ನು ಸಾಕ್ಸ್ ಮತ್ತು ಮಿಟನ್ಸು ತೊಗೊಂಡಿದ್ದೀನಿ. ಹಾಗೆ ಕ್ಯಾಪ್ಸು, ಇದರಲ್ಲಿ ಕ್ಯಾಪ್ಸ್ ಬಂದು ಈ ಥರ ಮಾಡಿದ್ದೀನಿ. ಇದರಲ್ಲಿ ನನಗೆ ಸೆಟ್ 2 ಪೂರಾ ಸೆಟ್ ಬಂದಿದೆ. ಸೊ ನೋಡಿ ಈ ಥರ ಕ್ಯಾಪ್ ಬರುತ್ತೆ, ಫುಲ್ ಪುಟ್ಟಾಣಿ, ಎಷ್ಟು ಚಿಕ್ಕದಾಗಿದೆ ಅಂದರೆ. ಸೊ ಇದ್ರ ಜೊತೆನೇ ನನಗೆ ಮಿಟನ್ಸ್ ಬರುತ್ತೆ, ಇಲ್ಲಿ ನೋಡ್ಬೋದು ನೀವು, ವೈಟು. ಇದು ಬಂದು ಪಾಂಡಾ ಇರೋ ಥರ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಸೊ ಇದು ಬಂದು ಸಾಕ್ಸ್, ಇಷ್ಟೇ ಚಿಕ್ಕದಾಗಿದೆ. ಇದು ಬಂದು ಬೇಬಿ ಹ್ಯಾಟ್, ಪುಟಾಣಿ. ನನಗಂತೂ ಗೊತ್ತಿಲ್ಲ ಪಾಪದ ತಲೆ ಇಷ್ಟಪ್ಪ ಇರುತ್ತಾ ಇಲ್ಲ ಅಂತ, ಬಟ್ ಕೊಟ್ಟಿದ್ದಾರೆ. ಮೇ ಬಿ ಲೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇಷ್ಟೇ ಇರುತ್ತೆ ಅನಿಸುತ್ತೆ ತಲೆ ಅದು ಪಾಪುಗೆ. ಸೊ ಸಾಕ್ಸ್ ಆಮೇಲೆ ಮಿಟನ್ಸ್ ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿದೆ. ಮೇ ಬಿ ಈ ಸೆಟ್ ಆದರೂ ಕ್ಯಾರಿ ಮಾಡ್ಬೋದು, ಅಥವಾ ಸಪ್ರೇಟಾಗಿದೆಯಲ್ಲ ಅದನ್ನಾದರೂ ಕ್ಯಾರಿ ಮಾಡ್ಬೋದು. ಮೇ ಬಿ ಸಪ್ರೇಟಾಗಿರೋ ತೊಗೊಳಲ್ಲ, ಈ ಸೆಟ್ಟೇ ತೊಗೊತೀನಿ, ಬಿಕಾಸ್ ಸೆಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಮ್ಯಾಚ್ ಥರ ಚೆನ್ನಾಗಿರುತ್ತೆ ಅಂತೇಳಿ ಈ ಥರ ಒಂದು 4 ಸೆಟ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಇದು ಒಂದು ಪ್ಯೂರ್ ವೈಟ್. ನೆಕ್ಸ್ಟ್ ಇದು ಬಂದು ನಾರ್ಮಲ್ ಪೀಚ್ ಕಲರ್ ಏನೋ ಸಮಥಿಂಗ್ ಬರುತ್ತೆ. ಎಲ್ಲನೂ ಅಷ್ಟೇ ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಎಷ್ಟು ಕ್ಯೂಟಾಗಿದೆ ಅಂದರೆ
ನೋಡಿ ಎಷ್ಟು ಪುಟ್ಟದಾಗಿದೆ. ಸೊ ಇದು ಸಾಕ್ಸು ಮತ್ತು ಮಿಟ್ಟನ್ಸು ನೋಡಿ ಇಷ್ಟು ಚಿಕ್ಕದಾಗಿದೆ. ಸೊ ಇದನ್ನೆಲ್ಲನೂ ಇದು ನಾರ್ಮಲಾಗಿ ಇದೇ ಸೆಟ್ನ ಕ್ಯಾರಿ ಮಾಡ್ತೀನಿ ನಾನು, ಅದ್ರ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಸೊ ಅದಕ್ಕಿಂತ ಇದನ್ನು ಕ್ಯಾರಿ ಮಾಡ್ತೀನಿ ಬಿಕಾಸ್ ಇದು ತುಂಬಾ ಕ್ಯೂಟಾಗಿ ಕಾಣುತ್ತೆ. ಸೆಟ್ ಒಂದೇ ಸಮ ಸೆಟ್ ಹಾಕಿದ್ರೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಇದನ್ನೇ ಕ್ಯಾರಿ ಮಾಡ್ತೀನಿ. ಅದು ಸಪ್ರೇಟ್ ಏನಿದೆ ಮನೆಗೆ ಬಂದಮೇಲೆ ನಾವು ಯೂಸ್ ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ಇದು 4 ಸೆಟ್ ಇದೆ. ಒಂದು ಆರೆಂಜ್, ಲೈಟ್ ಆರೆಂಜ್ ಬರುತ್ತೆ, ಬ್ಲೂ, ಲೈಟ್ ಬ್ಲೂ, ಮತ್ತು ಡಾರ್ಕ್ ಲೈಟ್ ಗ್ರೀನ್, ಹಾಗೆ ಇನ್ನೊಂದು ಬಂದು ಒಂಥರ ಪೀಚ್ ಕಲರ್ ಥರ ಇದೆ. ಸೊ ಈ ಒಂದು 4ನೂ ನಾನು ಕ್ಯಾರಿ ಮಾಡ್ತೀನಿ. ಸೊ ಇದರಲ್ಲಿ ನನಗೆ ಸಾಕ್ಸು, ಮಿಟ್ಟನ್ಸು ಮತ್ತು ಕ್ಯಾಪು 3 ಇರುತ್ತೆ. ನಾನು ಇದನ್ನು ಯೂಸ್ ಮಾಡ್ಕೋಬೋದು. ಇದು ನನಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಅದನ್ನು ಕ್ಯಾರಿ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ಕ್ಲಾತ್ಸ್, ನಾನು ಯಾವುದು ಜಾಸ್ತಿ ಕ್ಯಾರಿ ಮಾಡಲ್ಲ, ಪರ್ಚೇಸ್ ಮಾಡಿಲ್ಲ. ಒಂದು 5 ಅಷ್ಟು ತಗೊಂಡಿದ್ದೀನಿ ಅಷ್ಟೇ. ಬಿಕಾಸ್ ಮನು ಹೇಳ್ತಾನೆ ಇದ್ರು ಯಾವುದು ಪರ್ಚೇಸ್ ಮಾಡಬೇಡ ಅಂತೇಳಿ. ಸೊ ಗೊತ್ತಿಲ್ಲ ನಾನು ಒಂದು ಸ್ವಲ್ಪ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಷ್ಟೇ ಅದು ಒಂದು ಕ್ಯೂರಿಯಾಸಿಟಿ ಅಲ್ವಾ, ಅದು ನಾನು ಹೋಗಿ ಪರ್ಚೇಸ್ ಮಾಡೋದು ಅವ್ರು ತೊಗೊಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತಲ್ವ. ಸೊ ಹಾಗಾಗಿ ನನಗೆ ಬೇಕಾಗಿರೋ ಥರನೇ ಒಂದು 2 to 3 ಪೀಸಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಅದೇ ಥರನೇ ಸಿಕ್ಕಾಪಟ್ಟೆ ಮುದ್ದಾಗಿ ಬಂದಿದೆ. ಸೊ ಫಸ್ಟ್ ಬಂದು ಈ ಪುಟಾಣಿ, ಇದು ಅದು ಯಾಕೆ ಅಂತ ಗೊತ್ತಿಲ್ಲ, ಫುಲ್ ನನಗೆ ಆಲ್ಮೋಸ್ಟ್ ಈ ಕಲರ್ಸಲ್ಲಿ ಎಷ್ಟು ಕಲರ್ ಬಂದಿದೆ ಅಂದರೆ, ಸೊ ಇದು ಬಂದು ಒನ್ಸೀಸ್ ಅಂತ ಅಂತಾರೆ. ಅಂದರೆ ಇಲ್ಲಿ ಈ ಥರ ಬರುತ್ತೆ. ಸೊ ಈ ಥರ ಬರುತ್ತೆ ಇಲ್ಲಿ ಡೈಪರ್ನ ಹಾಕ್ಬಿಟ್ಟು ನಾವು ಇದು ಹಾಕೋತರ. ಇದಕ್ಕೇನು ಚಡ್ಡಿ ಎಲ್ಲ ಏನು ಅವಶ್ಯಕತೆ ಇಲ್ಲ. ಸೊ ಇದು ಬಂದು ಫುಲ್ ನೆಕ್ ಇರುತ್ತೆ, ಇಲ್ಲಿ ತನಕ ಇರುತ್ತೆ, ಫುಲ್ ಬೆಚ್ಚಗೂ ಇರುತ್ತೆ. ಆಮೇಲೆ ಫುಲ್ ಸ್ಲೀವ್ಸ್ ಸಹ ನೋಡಿ ಎಷ್ಟು ಪುಟ್ಟದಾಗಿದೆ, ಫುಲ್ ಸ್ಲೀವ್ಸ್ ಸಹ. ಆಮೇಲೆ ಫುಲ್ ಫ್ಲೈನ್ ಇದೆ. ಇದು ಯಾವುದೇ ರೀತಿ ಅಂತ ಬಾಯ್ ಬೇಬಿ ಆಗಿರ್ಬೋದು, ಗರ್ಲ್ ಬೇಬಿ ಆಗಿರ್ಬೋದು, ಇಬ್ರಿಗೂ ಸಹ ಅಡ್ಜಸ್ಟ್ ಆಗುತ್ತೆ. ಸೊ ನೋಡ್ಬೋದು ಈ ಥರದ್ದು ಒಂದನ್ನು ಕ್ಯಾರಿ ಮಾಡ್ತೀನಿ. ಬಿಕಾಸ್ ಅವರು ಇವರು ಬರ್ತಾ ಇರ್ತಾರಲ್ವ. ಸೊ ಇನಿಷಿಯಲ್ ಡೇಸಲ್ಲಿ ಹಾಸ್ಪಿಟಲ್ ಇದ್ದಾಗ ಸೊ ಪಾಪು ಚೆನ್ನಾಗಿ ಕಾಣಬೇಕಲ್ವ. ಸೊ ಹಾಗಾಗಿ ನಾನು ಹೋಗಿ ಪರ್ಚೇಸ್ ಬೇಡ ಅಂತ ಗೊತ್ತಿಲ್ಲದೆ ನಾನು ತೊಗೊಂಬಂದಿರೋದು ಇದು. ನೆಕ್ಸ್ಟ್ ಬಂದು ಈ ಒಂದು ಪ್ಯಾರೆಟ್ ಗ್ರೀನ್ ಕಲರು. ಸೊ ಎಷ್ಟು ಕ್ಯೂಟಾಗಿದೆ ಇದಂದ್ರೆ, ನಂಗೆ ನಿಜ ಗೊತ್ತಿಲ್ಲ ಸೈಜ್ ಆಗುತ್ತೆ ಅಂತ. ಬಟ್ ಎಲ್ಲ ನಾನು 0 to 0 ನೋಡಿ, ಇಲ್ಲಿ ನೋಡಿ 0 to 0ನೇ ಆರ್ಡ್ರ್ ಮಾಡಿದ್ದು. ಎಷ್ಟು ಚಿಕ್ಕದಾಗಿ ಪುಟಾಣಿಗಿದೆ ಇದು ಎರಡೂ ನಾನು 3 ಸೆಟ್ ಏನು ಆರ್ಡ್ರ್ ಮಾಡಿದ್ದೀನಿ. ಅದು ಫುಲ್ಲು ಒನ್ಸೀಸ್ ಬಂದು ನೋಡಿ ಈ ಥರ. ಇಲ್ಲಿ ಬಂದು ಡೈಪರ್ ನಾವೇನು ಹಾಕ್ಬಿಟ್ಟು ಅದು ನನಗೆ ಬಟನ್ಸ್ ಹಾಕೋತರ. ಇದು ಬಂದು ಎಷ್ಟು ಪುಟ್ಟದಾಗಿ ಎಷ್ಟು ಚಿಕ್ಕದಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದು ಅಷ್ಟೇ ಅದು ಅಷ್ಟೇ. ನೆಕ್ಸ್ಟ್ ನನ್ನ ಫೇವ್ರೆಟ್ಟು ಇದು ಬಂದು ಹರ್ಷಿತಾ ಸೆಲೆಕ್ಷನು. ಹರ್ಷಿತಾಗೆ ಇದು ತಗೊಳ್ಳೋಣ ಆಗ್ತಾ ನ್ಯೂ ಬಾರ್ನ್ ಅಲ್ವಾ, ಸೊ ಎಷ್ಟು ಪುಟ್ಟದಾಗಿದೆ ಅಂದರೆ ಇದು ಸಿಕ್ಕಾಪಟ್ಟೆ ಚಿಕ್ಕದಾಗಿದೆ. ಆಮೇಲೆ ಇದ್ರ ಮೇಲೆ ಬಂದು ನ್ಯೂ ಟು ಕ್ರೀವ್ ಅಂತ ಇದೆ. ಸೊ ಅಂದರೆ ನ್ಯೂ ಬಾರ್ನ್ಗಂತಲೇ ಸ್ಪೆಷಲಿ ಮಾಡಿರೋಂಥದ್ದು ಇದು. ಸೊ ಇದು ಅಷ್ಟೇ 0 to 0 ಸೈಜಲ್ಲಿ ಆರ್ಡರ್ ಅಂದರೆ ಜಸ್ಟ್ ಬಾರ್ನ್ ಬೇಬೀಸ್ಗೆ ಅಂತಲೇ ತೊಗೊಂಡಿರೋದು. ನ್ಯೂ ಟು ಕ್ರೇವ್ ಅಂತಿಲ್ಲ. ಫಸ್ಟಿಗೆ ನಾನು ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಅಷ್ಟೇ, ಇದು ಬಂದು ಒನ್ಸೀಸ್. ಸೊ ಇದು ಫಸ್ಟ್ ಟೈಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟಪಟ್ಟು ತೊಗೊಂಡಿದ್ದು. ಹರ್ಷಿತಾ ಇದು ನೋಡಿದ ತಕ್ಷಣ ಹರ್ಷಿತಾ ಇದನ್ನು ತಗೊಳ್ಳೋಣ ಅಂತೇಳಿ ಹರ್ಷಿತಾನು ಇದು ತಗೊಳ್ಳೋಣ ಅಂತೇಳಿ ಹರ್ಷಿತಾನು ಹೇಳ್ತಾ ಇದ್ಲು. ಸೊ ಇದು ಎಷ್ಟು ಚಿಕ್ಕದಾಗಿ ಅಂದರೆ ಮೇ ಬಿ ಇದು ಈ ಸೈಜ್ ಪಾಪುಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅನಿಸುತ್ತೆ. ಬಿಕಾಸ್ ಅಷ್ಟು ಚಿಕ್ಕದಾಗಿದೆ ಇದು. ಸೊ ನನಗೂ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವೈಟ್ ಅಲ್ವಾ, ವೈಟು ಬಂದ ತಕ್ಷಣ ಪಾಪುಗಾದರೆ ಫುಲ್ ಪೀಸ್ ಅಂತ ಹೇಳಿ ನಮ್ಮ ಮಮ್ಮಿ ಅದನ್ನ ಹೇಳ್ತಾರೆ, ಫಸ್ಟ್ ವೈಟೇ ಹಾಕೋಣ ಫುಲ್ ಪೀಸ್ ಆಗಿರುತ್ತೆ ಅಂತೇಳಿ. ಸೊ ಇದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಇನ್ನು ಹಾಸ್ಪಿಟಲ್ ಹೆಂಗೆ ಅಂತ ಗೊತ್ತಿಲ್ಲ. ಈ ಬಂದು ಆ ಥರ ಸೆಟ್ಸು. ನೆಕ್ಸ್ಟ್ 2 ಬಂದು ಸೊ ಇದು ಬಂದು ಈ ಥರ ಬರುತ್ತೆ. ಇದು ಅಷ್ಟೇ ಫುಲ್ಲು ಅಂದರೆ ಬಾಡಿ ಸ್ಯೂಟ್ ಥರ ಬರುತ್ತೆ. ಸೊ ಈ ಥರ ಮೇ ಬಿ ನನಗಿದು ಸೈಜ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ ಪಾಪುಗೆ. ಬಿಕಾಸ್ ಲೂಸ್ ಏನಾದರೂ ಆಗುತ್ತೆ, ಇನ್ ಕೇಸ್ ಏನಾದರೂ ಪಾಪು ಸ್ವಲ್ಪ ದಪ್ಪಾಗಿದ್ದರೆ ಸ್ವಲ್ಪ ಸರಿ ಹೋಗುತ್ತೆ. ಇಲ್ಲ ಇನ್ ಕೇಸ್ ಅಲ್ಲ ಅಂತಂದರೆ ಇದು ಬಂದು ಫುಲ್ಲು ಕಾಲ್ಗೂ ಕ್ಲೋಸ್ ಬರುತ್ತೆ. ಹಾಗೆ ಹ್ಯಾಂಡ್ಸೂ ಅಷ್ಟೇ ಇಲ್ಲಿ ತನಕ ಬರುತ್ತೆ. ಟೊಪ್ಪಿನೂ ಇದರಲ್ಲೇ ಇದೆ. ಸೊ ಇದು ಬಂದು ಇನಿಷಿಯಲ್ ಡೇಸಲ್ಲಿ ನಾವು ಜಿಪ್ಪೆಲ್ಲ ಹಾಕ್ಕೊಂಡು ಕುತ್ಕೊಂಡು ಆಮೇಲೆ ಬಟನ್ಸ್ ಹಾಕೋದೆಲ್ಲ ಆಗಲ್ಲ. ಸೊ ಇದು ಬಂದು ಈ ಥರ ಲಾಕ್ ಮಾಡೋದು, ಈ ಥರ ಓಪನ್ ಮತ್ತೆ ಲಾಕ್ ಮಾಡೋದು. ಇದು ಫುಲ್ಲು ತೆಗೆದುಬಿಡೋದು, ಇಲ್ಲಿ ತನಕ ಫುಲ್ ಕಾಲು ತನಕ ತೆಗಿಬೋದು. ಫುಲ್ ತೆಗೆದುಬಿಟ್ಟು ಆಮೇಲೆ ಪ್ಯಾಂಪರ್ಸ್ ಹಾಕ್ಬಿಟ್ಟು ನೀಟಾಗಿ ಈ ಥರ ಲಾಕ್ ಮಾಡಿಬಿಟ್ರೆ ಅಷ್ಟೇ ಮುಗಿಯುತ್ತೆ. ಇಲ್ಲಿ ತನಕ ನಮಗೆ ಲೆಗ್ಸ್ ಏನಿದೆ, ಇಲ್ಲಿ ತನಕನೂ ನಮ್ಗೆ ಬಟನ್ಸೇ ಇದೆ. ಸೊ ಆರಾಮಾಗಿ ವೇರ್ ಮಾಡೋಕ್ಕೆ ರಿಮೂವ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಮನೆಗೆ ಕರ್ಕೊಬರಬೇಕಾದ್ರೆ ಇದನ್ನು ಹಾಕೋಣ ಅನ್ಕೊಂಡಿದ್ದೀನಿ. ಬಿಕಾಸ್ ಫುಲ್ಲು ಕವರ್ ಆಗಿರುತ್ತಲ್ವ, ಬೆಚ್ಚಗೆ ಇರುತ್ತೆ ಪಾಪು ಅಂತ ಹೇಳಿ. ಸೊ ಇದನ್ನು ತಗೊಬರ್ಬೋದು. ಇದರಲ್ಲಿ ಅದೊಂದು. ನೆಕ್ಸ್ಟ್ ಬಂದು ಇದು ವೈಟ್, ಅದರಲ್ಲೇ ಫುಲ್ಲೂ ಇದರಲ್ಲಿ ಬಂದು ಕಾರ್ ಮತ್ತು ಅದೆಲ್ಲ ಪ್ರಿಂಟ್ಸ್ ಬಂದಿದೆ. ಸೊ ಈ ಥರ. ಸೊ ಇದೂ ಅಷ್ಟೇ ಸೇಮ್ ಈ ಥರ ಕೈ ಇಲ್ಲಿ ತನಕ ಬರುತ್ತೆ. ನೆಕ್ಸ್ಟು ಲೆಗ್ಸು ಇಲ್ಲಿ ತನಕ ಬರುತ್ತೆ. ಸೊ ಈ ಥರ ಹೇಳಿ ಈ ಥರ ಬರುತ್ತೆ. ಸೊ ಕ್ಲಾತ್ಸ್ ಅಂತ ಬಂದರೆ ಪಾಪು ನಾನು ಇಷ್ಟೇ ಪರ್ಚೇಸ್ ಮಾಡಿದ್ದು. ಅಂದರೆ ಇನ್ನೊಂದು ಸೆಟ್ ಇದೆ. ಸೊ ಅಷ್ಟೇ ಪರ್ಚೇಸ್ ಮಾಡಿದ್ದು. ಬಿಕಾಸ್
ಏನು ಪರ್ಚೇಸ್ ಮಾಡಬಾರ್ದು ಅಂತಾರಲ್ಲ, ಹಾಗಾಗಿ ಅಷ್ಟು ಇದೂ ಅಷ್ಟೇ ನಾರ್ಮಲ್ ಇದೆ ಅಂತ ಯಾವುದೇ ರೀತಿಯಾಗಿ ವಾಶ್ ಮಾಡಿಲ್ಲ ಇನ್ನೂ. ಸೊ ಇವಾಗ ವಿಡಿಯೋ ಮುಗಿಸ್ಕೊಂಡು ಎಲ್ಲ ವಾಶ್ಗೆ ಹಾಕಿ ಆಮೇಲೆ ಪ್ಯಾಕ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಬಂದು ಇದು ಒಂದು ಸೆಟ್, ಈ ಥರ ಸೆಟ್ ಬಂದಿದೆ ಅಂತ ಗೊತ್ತಿಲ್ಲ ನೋಡಿ. ಇದು ಮೇ ಬಿ ಆಗಲ್ಲ ಅನಿಸುತ್ತೆ ಪಾಪುಗೆ. ಸೊ ತೊಗೊಂಡೋಗೋದು ವೇಸ್ಟ್ ಅಂತ ಅನಿಸುತ್ತೆ. ನಾನು ತೊಗೊಂಡೋಗಲ್ಲ, ಮನೆಯಲ್ಲೇ ಹಾಕ್ಬಿಟ್ಟು ಹೋಗ್ತೀನಿ ಇದನ್ನು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈ ಥರ ಪ್ಯಾಂಟ್ ಬಂದು ಈ ಥರ ಬಂದಿದೆ. ಇನ್ ಕೇಸ್ ಬೇಕಾದರೆ ತೊಗೊಂಡೋಗೋಣ, ಇಲ್ಲಾಂದರೆ ಇಲ್ಲೇ ಇಟ್ಟಿರ್ತೀನಿ. ಸೊ ಇದು ಒಂದು ಸೆಟ್ಟು. ಸೊ ಇಷ್ಟೇ, ಇದೊಂದು 5 ಸೆಟ್ಟು ನಾನು ಆರ್ಡರ್ ಮಾಡಿದ್ದೆ ಪಾಪುಗೆ ಅಂತೇಳಿ. ಅಷ್ಟೇ, ಇನ್ನೇನು ಆರ್ಡರ್ ಮಾಡಿಲ್ಲ ನಾನು ಕ್ಲಾತ್ಸಲ್ಲಿ. ಸೊ ನೆಕ್ಸ್ಟ್ ಬಂದು ಡೈಪರು. ಸೊ ನನ್ನ ಆಗಲೇ ಹೇಳಿದಾಗೆ ನಮ್ಮ ಮನೇಲಿ ಅಜ್ಜಿ ಆಮೇಲೆ ಅಮ್ಮ ಎಲ್ಲ ಹೇಳ್ತಿರೋದು ಒಂದು ಡೈಪರ್ಸ್ ಯೂಸ್ ಮಾಡೋದು ಬೇಡ ಇನ್ಸ್ಟೈಡೀಸಲ್ಲಿ, ಬೇಡ ಅಂತೇಳಿ. ಸೊ ನಾನೊಂದು 10 ಡೈಪರ್ಸ್ನ ಮಾತ್ರ ಕ್ಯಾರಿ ಮಾಡ್ತೀನಿ. ಸೊ ನಾನು ಆರ್ಡರ್ ಮಾಡ್ಕೊಂಡಿದ್ದು ಬಂದು ಲವ್ ಲ್ಯಾಪ್ ಡೈಪರ್ಸ್ ಅಂತ ಹೇಳಿ ಬಂದು ಈ ಥರ ಇರುತ್ತೆ. ಸೊ ನೋಡ್ಬೋದು ನೀವು, ಇದು ಲವ್ ಲ್ಯಾಪ್ ಅಂತ ಏನಿದೆ. ಸೊ ಈ ಥರ ಅದು ಆ್ಯಕ್ಚುಲಿ ನಾನು ಪ್ಯಾಕೆಟ್ ಮಿಸ್ ಮಾಡ್ಕೊಂಡೆಲ್ಲ ಕವರ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಸೊ ಇದು NBA ನ್ಯೂ ಬಾರ್ನು ತುಂಬ ಚಿಕ್ಕದಾಗಿದೆ. ಸೊ ಅದು ಕವರೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಇವಾಗ ನಾನು ಈ ಥರ ಕವರಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಎಲ್ಲ. ಸೊ ಹಾಗಾಗಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಒಂದು ಪ್ಯಾಕೆಟಲ್ಲಿ ನ್ಯೂ ಬಾರ್ನ್ದು 60 ಪೀಸಸ್ ಬರುತ್ತೆ. ಸೊ ನನಗೆ ಅಷ್ಟು ಹುಟ್ಟಿದ ಪಾಪುಗೆ ಅಷ್ಟೊಂದನ್ನು ಹಾಕಿ ರಶ್ ಮಾಡೋದೆಲ್ಲ ಇಷ್ಟ ಇಲ್ಲ. ಸಾರಿ. ಸೊ ಹಾಗಾಗಿ ಒಂದು 10 ಪೀಸಸ್ ನಾನು ಹಾಸ್ಪಿಟ್ಲಿಗೆ ಕ್ಯಾರಿ ಮಾಡ್ತೇನೆ, ಮಿಕ್ಕಿದ್ನೆಲ್ಲ ಮನೇಲಿ ಡಂಪ್ ಮಾಡಿಬಿಟ್ಟು ಹೋಗಿರ್ತೀನಿ. ಸೊ ಬಂದು ಹಾಸ್ಪಿಟ್ಲಿಂದ ಮನೆಗೆ ಬರಬೇಕಾದ್ರೆ ಎಲ್ಲ ಬೇಕಾಗುತ್ತೆ ಅಂತೇಳಿ ಒಂದು 10 ಪೀಸಸ್ನ ಕ್ಯಾರಿ ಮಾಡ್ತೀನಿ ಅಷ್ಟೇ. ಇನ್ ಕೇಸ್ ಏನಾದರೂ ಇಂಜೆಕ್ಷನ್ಸ್ ಹಾಕ್ಸ್ಕೊಬರೋಕ್ಕೆ ಹೋಗ್ಬೇಕಾ, ಕರ್ಕೊಂಡು ಹೋಗಬೇಕು ಅಂತೇನಾದರೂ ಇದ್ದಾಗ ಮಾತ್ರ ಹಾಕೋಣ ಅಂತೇಳಿ ಒಂದು 10 ಪೀಸಸ್ನ ತೊಗೊತೀನಿ ಅಷ್ಟೇ. ಸೊ ಆಗಲೇ ಹೇಳಿದಾಗೆ ನಾನು ಅದನ್ನು ಫಸ್ಟ್ ಸ್ಟಾರ್ಟಿಂಗೇ ಅದಕ್ಕೆ ಫುಲ್ಲು ಪ್ರೆಷರ್ ಹಾಕಿ ಎಲ್ಲ ಇಷ್ಟ ಇಲ್ಲ ಅಂತೇಳಿ ಸೊ ಒಂದು 10 ಪೀಸಸ್ನ ತೊಗೊತೀನಿ. ಪರ್ಚೇಸ್ ಮಾಡೋದು ಬಂದು ಲವ್ ಲ್ಯಾಪ್ ಡೈಪರ್ಸ್ ಅಂತೇಳಿ, ಸಿಕ್ಕಾಪಟ್ಟೆ ಸ್ಮೂತಾಗಿದೆ. ಸೊ ಬೇಬಿ ಪ್ರಾಡಕ್ಟ್ಸಲ್ಲಿ ಅದು ಅದೊಂದು ಸ್ವಲ್ಪ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೆ ಮ್ಯಾನಿ ಪೋಕೋ ಪೆನ್ಸ್ದು ನೋಡೋಕೆ ಹೇಳಿದ್ರು. ಬಟ್ ನಾನು ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಿದಾಗ ಅವರು ಚೆನ್ನಾಗಿದೆ ಅಂತೇಳಿ, ಸೊ ಹಾಗಾಗಿ ಇದನ್ನೇ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಕಮಿಂಗ್ ಟು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿ ನಾನು ಜಾಸ್ತಿ ಯಾವುದೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಒಂದು 3 to 4 ಪ್ರಾಡಕ್ಟ್ಸ್ನ ಅಷ್ಟೇ ಆರ್ಡರ್ ಮಾಡಿದೆ, ಪರ್ಚೇಸ್ ಮಾಡಿದೆ. ಇಲ್ಲೇ ನಿಯರ್ ಬೈ ಶಾಪ್ಗೆ ಹೋಗಿ ಮೆಡಿಕಲ್ ಆ ಥರದ್ರಲ್ಲಿ ಹೋಗಿ ತೊಗೊಂಡು ಬಂದೆ. ಸೊ ಒಂದು ಡೈಪರ್ ರ್ಯಾಶ್ ಕ್ರೀಮ್ ಅಂತೇಳಿ ಹಿಮಾಲಯದ್ದು ಪರ್ಚೇಸ್ ಮಾಡಿದೆ ನಾನು. ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲ ನನಗೆ ಬೇಬಿ ಯಾವ ಪ್ರಾಡಕ್ಟ್ಸ್ಗೆ ಯೂಸ್ ಆಗುತ್ತೆ ಏನು ಅಂತೇಳಿ. ಸೊ ಹಾಗಾಗಿ ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ಡಾಕ್ಟರ್ನ ಕೇಳಿ ಚೇಂಜಸ್ ಮಾಡ್ಕೊಳ್ಳೋಣ ಅಂತೇಳಿ ಜಸ್ಟ್ ಒಂದು ಡೈಪರ್ ರ್ಯಾಶ್ ಕ್ರೀಮ್ ತೊಗೊಬಂದೆ. ಇನ್ ಕೇಸ್ ಏನಾದರೂ ರ್ಯಾಷಸ್ ಎಮರ್ಜೆನ್ಸಿಗೆ ಅಂತೇಳಿ ಡೈಪರ್ ರ್ಯಾಶ್ ಕ್ರೀಮ್ ಒಂದು ತೊಗೊಂಡು ಬಂದೆ. ಆಮೇಲೆ ಬಾಡಿ ಸೋಪ್ ಒಂದು ಎಕ್ಸ್ಟ್ರಾ ಮಾಯ್ಶ್ಚರೈಸಿಂಗ್ ಬಾಡಿ ಸೋಪು. ಇದು ಒಂದು ಆಲಿವ್ ಆಯಿಲ್ದು, ಇದರಲ್ಲೇ ಆಲ್ಮಂಡ್ ಆಯಿಲು ಇತ್ತು, ಆಲಿವ್ ಆಯಿಲು ಇತ್ತು. ಸೊ ಇದು ಒಂದು ಎಕ್ಸ್ಟ್ರಾ ಮಾಯ್ಶ್ಚರೈಸಿಂಗ್ ಇತ್ತು. ಸೊ ಹಾಗಾಗಿ ಇದೇ ಇಲ್ಲಿ ಜಸ್ಟ್ ನ್ಯೂ ಬಾರ್ನಿಗೆ ಯಾಕೆ ಅಂತೇಳಿ ಇದನ್ನೇ ತೊಗೊಂಡು ಬಂದೆ. ಆಮೇಲೆ ಒಂದು ಬಾಡಿ ಲೋಷನ್ನು, ಒಂದು ಬಾಡಿ ಫೇಸ್ ಕ್ರೀಮು, ಅಂದರೆ ಚಿಕ್ಕದು ತೊಗೊಂಡಿದ್ದೀನಿ ಎಲ್ಲನೂ. ಸೊ ಇಷ್ಟೇ, ನಾನು ಮಸಾಜ್ ಆಯಿಲು ಅದೆಲ್ಲ ಸಪ್ರೇಟಾಗಿ ಏನು ತೊಗೊಂಡು ಹೋಗಿಲ್ಲ. ಸೊ ಇವೆಲ್ಲನೂ ಬಂದು ಚಿಕ್ಕ ಪ್ರಾಡಕ್ಟ್ಸೇ ತೊಗೊಂಡಿದ್ದೀನಿ. ಸೊ ಇನ್ ಕೇಸ್ ಅದು ಬೇಬಿಗೆ ಯಾವ ಥರ ಸೆಟ್ ಆಗುತ್ತೆ ಅಂತ ಹೇಳಿ, ಇಲ್ಲ ಅಥವಾ ಡಾಕ್ಟರ್ ಬೇರೆ ಸಜೆಸ್ಟ್ ಮಾಡಿದ್ರೆ ಬೇರೆ ಪರ್ಚೇಸ್ ಮಾಡೋಣ ಅಂತೇಳಿ. ಸೊ ಇಷ್ಟಿಗೆ ಎಮರ್ಜೆನ್ಸಿಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ನೆಸೆಸರಿಗೆ ಡೈಪರ್ ರ್ಯಾಶ್ ಕ್ರೀಮು ಅಥವಾ ಸೋಪು ಆಮೇಲೆ ಲೋಷನ್ ಅದೆಲ್ಲ ಇರಬೇಕಲ್ಲ ಅಂತೇಳಿ 4 ಪ್ರಾಡಕ್ಟ್ಸನ್ನು ತೊಗೊಂಡಿದ್ದೀನಿ. ಸ್ಕಿನ್ ಕೇರಲ್ಲಿ ಬಂದರೆ ಸೊ ಅದು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ. ಸೊ ಲಾಸ್ಟ್ಲಿ ಇನ್ನೊಂದು ನಾನು ತೊಗೊಳ್ತೀನಿ ಹಾಸ್ಪಿಟ್ಲಿಗೆ ಅಂತ ಹೇಳೋದಾದರೆ, ಸೊ ಬೇಬಿ ಕ್ಯಾರಿ ಅಥವಾ ಬೇಬಿ ನೆಸ್ಟ್ ಅಂತ ಏನು ಹೇಳ್ತೀವಿ, ಅದು ಹಾಸ್ಪಿಟ್ಲಿಂದ ಮನೆಗೆ ಬರಬೇಕಾದ್ರೆ ಯೂಸ್ ಆಗುತ್ತೆ ಅಂತೇಳಿ ಸೊ ಇದನ್ನು ತೊಗೊಂಡಿದ್ದೀನಿ. ಸೊ ಇದು ಈ ಥರ ಬರುತ್ತೆ ಇದು ನೋಡಿ ಇದು. ಸೊ ಇದು ಮನೆಗೆ ಬರಬೇಕಾದ್ರೆ ಇದು ಕ್ಯಾರಿ ನೆಸ್ಟ್, ಬೇಬಿ ನೆಸ್ಟ್ ಅಂತ ಹೇಳ್ತೀವಿ, ಬೇಬಿ ಕ್ಯಾರಿಯರ್ ಅಥವಾ ಬೇಬಿ ನೆಸ್ಟ್ ಅಂತ ಹೇಳ್ತೀವಿ. ಸೊ ಇದನ್ನ ತೊಗೊಂಡಿದ್ದೀನಿ. ಸೊ ಈ ಥರ ಇದನ್ನು ಕ್ಯಾರಿ ಮಾಡೋಕ್ಕೆ ಅಂತೇಳಿ ಅಟ್ ಲಾಸ್ಟ್ ಇದೊಂದು ತೊಗೊಂಡಿದ್ದೀನಿ. ಸೊ ಇದು ಅಷ್ಟೇ, ಒಳಗಡೆ ಮಟೀರಿಯಲ್ ಬಂದು ತುಂಬಾ ಸಾಫ್ಟ್ ಇದೆ. ಸೊ ಇಲ್ಲಿ ನಾವು ಫ್ರಂಟ್ ಜಿಪ್ ಲಾಕ್ ಆಗಿರ್ಬೋದು, ಸೇಫ್ಟಿ ಚೆನ್ನಾಗಿರುತ್ತೆ, ಬೆಚ್ಚಡಿ ಚೆನ್ನಾಗಿರುತ್ತೆ ಪಾಪುಗೆ ಅಂತೇಳಿ ಸೊ ಇದನ್ನು ಪರ್ಚೇಸ್ ಮಾಡ್ತೀನಿ. ವೈಟ್ ಮತ್ತು ಅದೇ ಈ ಕಲರಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರದ್ದು ಆ್ಯಕ್ಚುಲಿ ಹೋಲ್ ಸೆಟ್ ಇದೆ. ನಾನು ನೆಕ್ಸ್ಟು ನ್ಯೂ ಬಾರ್ನ್ ಎಸೆನ್ಷಿಯಲ್ಸ್ ಬೇರೆ ಏನಾದರೂ ಪಾಪುದು ತೋರಿಸಿದಾಗ ಆವಾಗ ವಿಡಿಯೋ ಮಾಡ್ತೀನಲ್ಲ ಆವಾಗ ತೋರಿಸ್ತೀನಿ ಯಾವ ಥರ ಏನೇನು ಅಂತೆಲ್ಲ ಹೇಳಿ. ಸೊ ಗೈಸ್ ಇದೇನೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ ಬೇಬಿಗೆ, ಯಾಕಂದರೆ ಒಂದು 2 to 3 ಡೇಸ್ ಅಷ್ಟೇ ಅಲ್ವಾ. ಸೊ ಇಷ್ಟೆಲ್ಲನೂ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನೀವು ಇನ್ನೂ ಇನ್ ಕೇಸ್ ಏನಾದರೂ ನಾನು ಬಿಟ್ಟಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಸ್ ಅ ನ್ಯೂ ಮಾಮ್ ನನಗೂ ಗೊತ್ತಿಲ್ಲ ಏನೇನು ಅಂತೆಲ್ಲ ಹೇಳಿ. ಸೊ ನನಗೆ ಎಷ್ಟು ಗೊತ್ತೋ ಅಷ್ಟನ್ನ ನಾನು ಆರ್ಡರ್ ಮಾಡಿಕೊಂಡು ಪರ್ಚೇಸ್ ಮಾಡಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಫಸ್ಟ್ ಹೇಳಿದಾಗೆ ಅದು ವಾಶ್ ಮಾಡಿಲ್ಲ, ನಾಳೆ ನೀಟಾಗಿ ಡೆಟಾಲ್ ನೀರಲ್ಲಿ ಅಪ್ಲೈ ಬಿಸಿಲಲ್ಲಿ ಸ್ವಲ್ಪ ನೀಟಾಗಿ ಒಣಗಿಸಿ ಸೊ ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತೀನಿ. ಸೊ ಇಷ್ಟೇ, ಈ ಥರ ವಿಡಿಯೋಸ್ ಎಲ್ಲ ನೆಕ್ಸ್ಟ್ ಯಾವಾಗೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ಕೊನೆ ತನಕ. ಈ ವಿಡಿಯೋ ಯಾರು ನೋಡಿದಿರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ
ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದು ಮಾಮ್ ಸೀರೀಸ್ ಬರುತ್ತೆ, ಅಂದರೆ ಮದರ್ ಏನೇನು ಪ್ಯಾಕ್ ಮಾಡ್ಕೊಳ್ಬೇಕು ಹಾಸ್ಪಿಟ್ಲಿಗೆ ಅಂತೇಳಿ, ನಾನು ಏನು ಪ್ಯಾಕ್ ಮಾಡ್ಕೊಳ್ತೀನಿ ಇನಿಷಿಯಲಿ ಅಂತ ಹೇಳಿ. ಸೊ ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ, ಲವ್ ಯು ಆಲ್. ಇಲ್ಲಿ ತನಕ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.